Hello everyone, good morning. Today is Monday. As usual, ಸ್ವಲ್ಪ ಲೇಸಿ ಮಂಡೇ ಅಂತನ ವೀಕೆಂಡ್ ಮುಗೀತು ಅಂತ. ಸೊ ಆ್ಯಸ್ ಯೂಶ್ವಲ್ ಎದ್ದು ಬ್ರೇಕ್ಫಾಸ್ಟ್ ಮಾಡಬೇಕು. ಬಟ್ ಇವತ್ತು ಆ ಕೆಲಸ ಫ್ರೀ ನನಗೆ, ಬಿಕಾಸ್ ಇವತ್ತು ಮನ್ನು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಸೊ ಏನು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ಮನ್ನು ಏನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಾ? ಹಾಂ, ಪಾಲಕ್ ಪಲಾವ್. ಪಾಲಕ್ ಪಲಾವ್ ಮಾಡ್ತಿದ್ದಾರೆ. ಫುಲ್ ಹ್ಯಾಪಿ ನಾನು, ಯಾಕಂದರೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಅಂದರೆ ಒಂದು ಖುಷಿ. ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡಬೇಕು. ಸೊ ಮನ್ನಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ ಬನ್ನಿ. ತರಕಾರಿ ಎಲ್ಲ ಇಲ್ಲಿದೆ, ಸೊ ಒಂದು ಸ್ವಲ್ಪ ಬಿಡಿಸ್ಬಿಟ್ಟು ಕೊಡ್ತೀನಿ. ಸೊ ಅವರು ಪಾಲಕ್ ಪಲಾವ್ ಮಾಡ್ತಾರೆ. ಮೊನ್ನೆ ಏನು ಬಿಡಿಸ್ಬೇಕು? ಮೊದಲು ಏನು ಬೇಕು? ಓಕೆ, ಎರಡು ಬಿಡಿಸ್ಬೇಕಾ? ಪಾಲಕ್. ಸೊ ಬಿಡ್ಸೋಣ ಬನ್ನಿ. ಇದೆಲ್ಲ ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಡಿದ್ದೀರಾ ಮೊದಲೇ? ಓಕೆ, ಪಾಲಕ್ ರೈಸ್ ತುಂಬ ಒಳ್ಳೆಯದು. ಸೊ ಅದಕ್ಕೆ ವೀಕ್ಲಿ ಒಂದ್ಸಾರು ಮಾಡ್ತಾರೆ. ಎಲ್ಲಿಟ್ಟಿದ್ದಾನೆ ಅವನ ಆಟ ಸಾಮಾನು ಎಲ್ಲ ಕಡೆ ಇರುತ್ತೆ ಮನೆ ತುಂಬ. ಸೊ ಪಾಲಕ್ ಬಿಡಿಸ್ಕೊಂಡಿರೋದಾಗಿದೆ. ಸೊ ಇದನ್ನು ಚೆನ್ನಾಗಿ ತೊಳೆಯುವ ಮೊದಲು. ಸೊ ಇಲ್ಲಾಂದರೆ ಜಾಸ್ತಿ ಮಣ್ಣು ಇರುತ್ತೆ. ಸೊ ನೀಟಾಗಿ ತೊಳಿಬೇಕು. ಸೊಪ್ಪೆಲ್ಲ ನೀಟಾಗಿ ತೊಳೆದಾಗಿದೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ಮನು ಕೆಲಸ. ಸೊ ಇವಾಗ ಅವರೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಮಸಾಲೆ ಎಲ್ಲ ಹಾಕಿ ಪಾಲಕ್ ಗೊಜ್ಜು ಪ್ರಿಪೇರ್ ಮಾಡ್ತಾರೆ. ತೆಂಗಿನಕಾಯಿ ತುರಿ ಆಯಿತು. ನೆಕ್ಸ್ಟ್ ಏನು ಮಾಡ್ಕೊತೀರಾ? ಸೊಪ್ಪು ಕಟ್ ಮಾಡ್ಕೊತೀರಾ? ಓಕೆ, ಆಲ್ರೆಡಿ ಇಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಪುದೀನ, ಕರಿಬೇವು, ಆಮೇಲೆ ಇದು ಬಾತ್ ಸಾಮಾನು. ಕಟ್ ಮಾಡ್ಕೊಳ್ಳಲ್ವಾ ಸೊಪ್ಪು? ಒಗ್ಗರಣೆ ಹಾಕ್ತೀರಾ ಈಗ? ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಂ, ಮೊನ್ನೆ ದಿನ ಹಿಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಹೆಂಗಿರುತ್ತೆ? ನೀವು ಮಾಡಿಕೊಡ್ತಾ ಇರಿ, ನಾನು ತಿಂತಾ ಇರ್ತೀನಿ ಕೂತ್ಕೊಂಡು. ಎಲ್ಲ ಮ್ಯಾನೇಜ್ ಮಾಡಿ. ಮನ್ನು ಹಾಗೆ ಏನೇನು ಹಾಕ್ತೀರಾ ಮಾಡೋದಕ್ಕೆ? ಹಂಗೆ ಹೇಳ್ಕೊಂಡು ಮಾಡಿ. ಚಕ್ಕೆ ಲವಂಗ, ಮೊಗ್ಗು, ಓಕೆ, ಅಂದರೆ ಬಾತ್ ಸಾಮಾನು. ಓಕೆ, ಅದಾದ್ಮೇಲೆ ಇದು ತಗೊಂಡಿಲ್ಲ ಕೈ ಆಡೋಕ್ಕೆ. ಓಕೆ, ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಸ್ವಲ್ಪ ಸೋಂಪು ಕೊಡು. ಸೋಂಪು ಇಲ್ಲಿದೆ, ತೊಳಿ.
ಸೋಂಪು ಹಾಕ್ತೀರಾ? ಸ್ವಲ್ಪ ಸೋಂಪು, ಸ್ವಲ್ಪ ಟೇಸ್ಟ್ಗೆ. ಆಮೇಲೆ ಈರುಳ್ಳಿ ಹಾಕ್ತೀನಿ. ಪಾಲಕ್ ಅಷ್ಟೊತ್ತು ಕಟ್ ಮಾಡ್ಕೊಳಕ್ ಆಗುತ್ತಾ? ಸೀದೋಗಲ್ವಾ? ಇಲ್ಲ, ಇನ್ನ ಕಟ್ ಮಾಡ್ಕೊಂಡಿಲ್ಲ. ಪ್ರಿಪೇರ್ ಆಗ್ತಾ ಇದೆ. ಇವಾಗ ಪುದೀನ ಸ್ವಲ್ಪ ಹಾಕೋತೀನಿ. ಉರಿ ಕೊಟ್ಕೊಳ್ಳಿ ನಾನು. ಅದಾದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ ಸರ್. ಇದು ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ. ಅರಿಶಿನ ಇಲ್ಲಿದೆ, ತಗೊಳ್ಳಿ. ಯಾರೋ ಬಂದರು. ಕೊಡಿ ಸುಮ್ಮನೆ ಆದ ಮೇಲೆ ಕೊಡಿ. ಗಾಜದ್ದು ಕೊಡಿ, ಬಂದು ಬಿದ್ದೋದ್ರೆ ಕಷ್ಟ. ಇವಾಗ ಹಸಿಮೆಣಸಿನಕಾಯಿ. ಓಕೆ. ಅದರ ಜೊತೆಗೆ ಒಂದಿಷ್ಟು ಕರಿಬೇವಿನ ಸೊಪ್ಪು. ಎಲ್ಲ ಹಾಕಿದ್ದಾರೆ ಸೊಪ್ಪು. ಇವಾಗ ಚೆನ್ನಾಗಿ ಬೆಂದು ನೀರು ಬಿಟ್ಕೋಬೇಕಾ? ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ಮೇಲೆ ನೀರು ಬಿಟ್ಕೊಳಕ್ಕೆ ಚೆನ್ನಾಗಿ. ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನುಣ್ಣುಪ್ಪು ನನಗೆ ಅಳತೆ ಸಿಗಲ್ಲ. ಸೊ ಉಪ್ಪು ಹಾಕಿದ್ಮೇಲೆ ಈ ಸೊಪ್ಪು ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡು ಸೊಪ್ಪು ನೀಟಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ. ಮನ್ನು ಆ್ಯಕ್ಚುಲಿ ಇನ್ನೂ ತುಂಬ ವೆರೈಟಿ ಫುಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಿಂತ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಸಮ್ಟೈಮ್ಸ್ ಅವಾಗ ಮಾಡಿಸ್ತಾ ಇರ್ತೀನಿ ಏನಾದ್ರೂ. ಸೊ ನೀರು ಬಿಟ್ಕೋತಾ ಇರಬೇಕಾದ್ರೆ ನಾವು ಟೊಮೊಟೊ ಹಾಕಬೇಕು. ಎಷ್ಟು ಆಯಿತು ನೋಡಿ, 2 ಕಟ್ ತಂದಿದ್ರಿ. ನಾನು ಅದೇ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ. ಸೊ ಇವಾಗ ಟೊಮೊಟೊ ಹಾಕಬೇಕು. ಇವಾಗ ಇದು ಚೆನ್ನಾಗಿ ಡ್ರೈ ಆದಮೇಲೆ ಎಣ್ಣೆ ಬಿಟ್ಕೊಳುತ್ತೆ. ಸೊ ಎಣ್ಣೆ ಬಿಟ್ಕೊಳ್ಬೇಕಾದ್ರೆ ನಾವು ಲಾಸ್ಟ್ ಇಳಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಇದಿಷ್ಟೇ ಆಗೋಯ್ತಾ? ಇನ್ನು ಇದು ನೀಟಾಗಿ ಎಣ್ಣೆ ಬಿಟ್ಕೋಬೇಕಷ್ಟೇನಾ? ಇದನ್ನು ನೀಟಾಗಿ ಎಣ್ಣೆ ಬಿಟ್ಟು ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು 1 ರೌಂಡ್ ಬಿಸಿ ಮಾಡಬೇಕು. ಇಲ್ಲ ಅಂದರೆ ಇನ್ ಕೇಸ್ ನಾವು ಮಧ್ಯಾಹ್ನಕ್ಕೆ ಇಡ್ತೀವಿ ಅಂದ್ರೂ ತೆಂಗಿನಕಾಯಿ ಹಾಕಿರೋದ್ರಿಂದ ಅದು ಅಳ್ಸೋಗಲ್ಲ. ಓಕೆ ಬಾಸ್. ಅನ್ನ ಇದು ತೆಗ್ದಿರ್ತೀರಾ? ಅನ್ನ ಆಗಿದೆ. ಮುಚ್ಚಳ ಒಂದು ಸ್ವಲ್ಪ ಆಫ್ ಮುಚ್ಚಿ, ಒಂದು ಸ್ವಲ್ಪ ಆರಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಹಂಗೆ ತೆಗ್ದಿರಾ? ಸ್ವಲ್ಪ ಅದು ಅನ್ನ ನೀಟಾಗಿ ಒಣಗಿದ್ರೆ ಸೊ ಹುಡಿಯಾಗಿ ಬರುತ್ತೆ. ಘಮ ಅಂತ ಇದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಸೊಪ್ಪು ಸಾರೆಲ್ಲ ತಿನ್ನಲ್ಲ, ಎಸ್ಪೆಷಲಿ ಮಣ್ಣು ತಿನ್ನೋದೇ ಇಲ್ಲ. ಅದಕ್ಕೆ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಿ.
ಸೊ ಪಾಲಕ್ ಐರನ್ ಕಂಟೆಂಟ್ ವೆರಿ ಗುಡ್ ರಿಚ್ ಕಂಟೆಂಟ್ ಆಫ್ ಐರನ್. ಅದಕ್ಕೆ ಈ ಥರ ವೀಕ್ಲಿ ಒಂದ್ಸಾರು ಮಾಡ್ಕೊಂಡು ತಿಂತಾ ಇರ್ತೀವಿ. ಸಾಕ ಇನ್ನೂ ಆಗಬೇಕಾ? ಎಲ್ಲ ಡ್ರೈ ಆಗಬೇಕು, ನೀರು ಡ್ರೈ ಆಗಿ ಅದು ಫುಲ್ಲು ಎಣ್ಣೆ ಬಿಟ್ಕೋಬೇಕು. ತುಪ್ಪನಾ? ಟೇಸ್ಟಿಗೆ. ಸೊ ನಾನು ಲಾಸ್ಟಿಗೆ ಹಾಕ್ಕೊತೀನಿ ಯಾವಾಗ. ಸೊ ಫಸ್ಟ್ ಬಂದು ಬೇಕಾದ್ರೆ ಯಾವಾಗಲೂ ಹಾಕ್ತೀರಾ? ಹೌದು. ನಾನು ಇವಾಗಲೇ ನೋಡಿದಿರೋ ತುಪ್ಪ ಹಾಕ್ತೀರಾ ಅಂತ. ಆಯ್ತಾ ಮನ್ನು? ಇಲ್ಲ, ಇನ್ನೂ ಡ್ರೈ ಆಗಬೇಕು. ಇದು ಪಾಲಕ್ ಗೊಜ್ಜು ಆಗೋದೊಂದು ಸ್ವಲ್ಪ ನಿಧಾನ, ತುಂಬ ಚೆನ್ನಾಗಿ ಡ್ರೈ ಆಗಬೇಕಿದು. ಇಲ್ಲಾಂದ್ರೆ ಹಸಿ ವಾಸನೆ ನೋಡಬೇಕು. ತಿನ್ನೋಕ್ಕಾಗಲ್ಲ. ಇದು ಇವಾಗ ನೀಟಾಗಿ ಡ್ರೈ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ. ಸೊ ಟೊಮೊಟೊ ಎಲ್ಲ ಫುಲ್ಲು. ಸೊ ನೀವು ಒಂದು ಕಟ್ಟೆಲ್ಲ ಹಾಕಿದ್ರೆ ಸಾಲಲ್ಲ. ಆ್ಯಕ್ಚುಲಿ ನಾನು ಒಂದು ಕಟ್ಟೆ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ, 2 ಕಟ್ ದೊಡ್ಡ ಹಾಕಿತ್ತು. ನೋಡಿ ಫುಲ್ ಎಲ್ಲ ಡ್ರೈ ಆಗಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ತುರ್ಕೊಂಡಿದ್ದು. ಸೊ ಇದನ್ನು ಒಂದು ರೌಂಡ್ ಸುಮ್ಮನೆ ಬಿಸಿ ಮಾಡ್ಕೋಬೇಕು, ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಇನ್ ಕೇಸ್ ಗೊಜ್ಜು ಉಳಿದ್ರೆ ಸೊ ನಮಗೆ ಮಧ್ಯಾಹ್ನಕ್ಕೂ ಬೇಕಾದ್ರೆ ಆಗುತ್ತೆ, ಇಲ್ಲ ನಾವು ರಾತ್ರಿ ಬೇಕಾದ್ರೂ ತಿನ್ಬೋದು, ಇಲ್ಲ ನೆಕ್ಸ್ಟ್ ಡೇ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಕೆಡಲ್ಲ. ಸೊ ಸಿನ್ಸ್ ಇದಕ್ಕೆ ನೀರೇ ಹಾಕಿಲ್ಲ, ಸೊ ಹಾಗಾಗಿ ಇದನ್ನು ಪ್ರಿಸರ್ವ್ ಮಾಡೋದಕ್ಕೂ ಈಸಿ. ಸೊ ಫೈನಲ್ ಲುಕ್ಕು ಗೊಜ್ಜು ಈ ಥರ ಇರುತ್ತೆ. ಫುಲ್ಲು ಡ್ರೈ ಆಗಿ ಬರಬೇಕು. ನೋಡಿ ಫುಲ್ಲು ಡ್ರೈ ಆಗಿದೆ, ನೀಟಾಗಿದೆ. ಹೂ ಕಂದಮ್ಮ ಆಗ್ತಾ ಇದೆ. ಆಯಿತು. ಸೊ ಅನ್ನ ಆಯಿತು, ಗೊಜ್ಜಾಯಿತು. ಇವಾಗ ಗೊಜ್ಜು ಅನ್ನ ಕಲಿಸ್ತಿದ್ದಾರೆ. ಏನಮ್ಮ? ನಿಮ್ಗೇನು ಕಾಣಿಸ್ಬೇಕು? ನೀನು ಈ ಕಡೆ ಬಾ, ಬಾ ಅಲ್ಲಿ ನೋಡೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಗೊಜ್ಜಿಗೆ ಅನ್ನ ಹಾಕಿ ಕಲಿಸ್ಕೋಬೇಕು. ನೋಡಿ ಫೈನಲಿ ಈ ಥರ ಇರುತ್ತೆ. ತಿನ್ನಕ್ಕೆ ಮಾತ್ರ ಟೇಸ್ಟ್ ಸಖತ್ತಾಗಿರುತ್ತೆ ಆ್ಯಂಡ್ ವೆರಿ ಹೆಲ್ದಿ ಕೂಡ. ಸೊ ನಿಮಗೂ ಯಾರಿಗಾರು ಬೇಕಂದರೆ ಈ ಥರ ಮಾಡ್ಕೋಬೋದು.